ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಬಂದಿದ್ದೀವಿ ಗುಮಗೋಳ ಶ್ರೀ ಗೋಣಿ ಬಸವೇಶ್ವರ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಬಂದುಬಿಟ್ಟು ಬೆಳಗಟ್ಟಿಯಿಂದ ಹೆಬ್ಬಾಳದ ಮೇಲೆ ಬಂದರೆ ಈ ಒಂದು ದೇವಸ್ಥಾನ ನೋಡಲಿಕ್ಕೆ ಸಿಗ್ತದೆ. ಭಾಳ ಐತಿಹಾಸಿಕವಾದಂಥ ಒಂದು ದೇವಸ್ಥಾನ ಅಂತ ಇದು. ಒಂದೇ ರಾತ್ರಿಯಲ್ಲಿ ಜಕಣಾಚಾರ್ಯವರು ಕಟ್ಟಿದ್ದಾರೆ ಅಂತೆ ಹಿಸ್ಟ್ರಿ ಇದೆ. ಸೊ ನಾವಿವತ್ತು ಅದನ್ನು ನೋಡಲಿಕ್ಕೆ ಬಂದಿದ್ದೀವಿ. ನೋಡಿ, ಇದೆಲ್ಲ ಕೆಳಗೆ ಫೂಲ್ ಇದೆ, ನೀರಿದೆ ಅಂತೆ. ಅದರ ಮೇಲೆ ಕಟ್ಟಿರುವಂಥ ದೇವಸ್ಥಾನ 3 ಹಂತದಲ್ಲಿ ಕಟ್ಟಿದ್ದಾರೆ. 3 ಗೋಪುರಗಳು ಇದೆ ಇದರಲ್ಲಿ. ಬನ್ನಿ ದೇವಸ್ಥಾನ ನೋಡೋಣ ಹೇಗಿದೆ ಅಂತ, ಮತ್ತೆ ಒಳಗೆ ಹೋಗಿ ನೋಡೋಣ. ಈಗ ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಯಾವುದೇ ಒಂದು ಸಿಮೆಂಟ್ ಕೂಡ ಯೂಸ್ ಮಾಡದೆ ಖಾಲಿ ಕಲ್ಲಲ್ಲೇ ಕಟ್ಟಿದ್ದಾರೆ. ಈ ಗೋಪುರ ನೋಡ್ಬೋದು, ಕಲ್ಲಲ್ಲೇ ಕಟ್ಟಿದ್ದಾರೆ. ಒಂದೇ ಒಂದು ಸಿಮೆಂಟ್ ಕೂಡ ಯೂಸ್ ಮಾಡಿಲ್ಲ, ಸ್ವಲ್ಪನೂ ಕೂಡ ಯೂಸ್ ಮಾಡಿಲ್ಲ ಅಂತೆ. ನೋಡೋಣ ಬನ್ನಿ ದೇವಸ್ಥಾನ ಹೇಗಿದೆ ಅಂತ. ಇದೇ ಥರ 3 ಹಂತ ಇದೆ ಇದು. ಇಲ್ಲಿ ಬೇರೆ ಬೇರೆ ದೇವರುಗಳೆಲ್ಲ ಮೂರ್ತಿಗಳು ಇಟ್ಟಿದ್ದಾರೆ, ಗಣೇಶಂದು ಅದು ಮತ್ತು ಎಲ್ಲ ದೇವರ ಮೂರ್ತಿಗಳು ಕೂಡ ಇದೆ. ಕಾಲು ಜುಡುತ್ತಪ್ಪಜಿ, ಇದೇ ಮೈನ್ ಗರ್ಭಗುಡಿ. ಇಲ್ಲಿ ಶಿವಲಿಂಗ ಕೂಡ ಇದೆ. ಹಾಗೆ ನೋಡಿ, ಎಲ್ಲ ಕಲ್ಲಲ್ಲಿ ಕಟ್ಟಿರುವಂಥ ದೇವಸ್ಥಾನ ಇದು. ಒಂದು ಸ್ವಲ್ಪ ಕೂಡ ಸಿಮೆಂಟ್ ಯೂಸ್ ಮಾಡಿಲ್ಲ ಅಂತೆ ಆವಾಗ. ಈಗೇನೋ ಡೆಕೋರೇಟ್ ಮಾಡಿದ್ದಾರೆ. ಸೊ ಮುಂದೆ ಇಲ್ಲೇ ಕೂಡ ನಂದಿ ಕೂಡ ಇದೆ, ಬಸವಣ್ಣ ಎಲ್ಲಿ ಹೋದರೂ ಇದೇ ಇರ್ತಾರೆ. ಇದು ನಮ್ಮ ಸಂಸ್ಕೃತಿ. ಇದು ಇಲ್ಲಿ ನಾವು ಬಂದು ಕೈ ಮುಕ್ಕೊಂಡು ದೇವ್ರನ್ನ ಆಶೀರ್ವಾದ ಪಡ್ಕೊಂಡು, ಇವತ್ತು ನಾವು ಇಲ್ಲಿ ಬಂದಿರೋ ಕಾರಣ ಏನಪ್ಪ ಅಂದರೆ, ನಮ್ಮ ರಾಜುಗೌಡ ಅಂತ ಒಂದು ಇವತ್ತು ಜವಳ ತೆಗೆಸೋ ಕಾರ್ಯಕ್ರಮ ಇತ್ತು. ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ. ಮತ್ತು ಇಲ್ಲಿ ಜವಳ ತೆಗೆಸ್ಕೊಂಡು ಕಾರ್ಯಕ್ರಮ ಮುಗಿಸ್ಕೊಂಡು ಊಟ ಮಾಡಿಕೊಂಡು ನಾವು ವಾಪಸ್ ಹೋಗ್ತಿದ್ದೀವಿ. ನೋಡಿ ಅಂತ ಗೊತ್ತಿಲ್ಲ, ಒಂದೇ ರಾತ್ರಿ ಕಟ್ಟಿದ್ದಾರೆ ಹೇಳಿ. ಟ್ರಸ್ಟ್ ನಂಬೋದಾ? ಬೇಗ ಗೂಗಲ್ ಸರ್ಚ್ ಮಾಡಿ. ಬಸವಣ್ಣ ನಂದೀಶ. ಇಲ್ಲಿ ನಾವೆಲ್ಲ ದೇವರಿಗೆ ಕೈ ಮುಗಿದು ಆಶೀರ್ವಾದ ಪಡ್ಕೊಂಡು ಹೀಗೆ ದೇವಸ್ಥಾನ ನೋಡ್ತಾ ಬಂದ್ವಿ. ಇಲ್ಲೇನೋ ಬೋರ್ಡ್ ಹಾಕಿದರು, ಮತ್ತು ಇಲ್ಲೊಂದು ಸ್ವಾಮೀಜಿಗಳಿಗೆ ಇರಲಿಕ್ಕೆ ಜಾಗ, ಕಾಟ ಇಟ್ಟಿದ್ದಾರೆ. ಸೊ ಹಾಗೆ ಮುಂದೆ ಬರ್ತಾ ನೋಡ್ತಾಯಿದ್ರೆ, ಯಾಕೆಂದರೆ ತುಂಬ ತಂಪಾಗಿತ್ತು ಇಲ್ಲಿ. ಯಾಕೆಂದರೆ ಎಲ್ಲ ಕಲ್ಲಲ್ಲಿ ಕಟ್ಟಿರುವಂಥ ದೇವಸ್ಥಾನ. ಮಧ್ಯದಲ್ಲಿ ನೀರಿದೆ ನೋಡಿಯುತ್ತೆ, ಅದರಲ್ಲಿ ಮೀನು ಕೂಡ ಇದೆ, ಅದಕ್ಕೆ ಊಟ ಕೂಡ ಹಾಕ್ತಾರೆ. ಹೀಗೆ 3 ಹಂತದಲ್ಲಿದೆ. ಆದರೆ 2 ಹಂತದಲ್ಲಿ ನೀರಿಲ್ಲ, ಯಾಕಂದರೆ ಮೇಲೆ ಸ್ಲ್ಯಾಬ್ ಮಾಡಿದ್ದಾರೆ. ಹಾಯ್ ಮಾಡ ರೇಣುಕಾ ಮೇಡಮ್ ಬಂದು ಹಾಯ್ ಕಂಡ್ರೆ ನಿಲ್ ಫಿಶ್ ಅದರಲ್ಲಿ ಬರ್ತಾವ. ನಾವು ಅಲ್ಲಿ ಬಂದಾಗ ನೋಡ್ತೀವಿ. ಏನಂತ ನಂಗೇನು ಗೊತ್ತು, ಗೊತ್ತಿಲ್ಲ. ಒಂದೇ ರಾತ್ರಿ ಕಟ್ಟಿ ಮಸ್ತ್ ಏ ಚಂದ ಕಾಣತ್ತೆ ತಗೋಲ್ಲ. ಅಲ್ಲಿ ನೀರಾಗ ನಾವು ಮಗಪ್ಪ ನಾನು ಹೊಡೆದ್ರೆ ನಿಂತಿದ್ದೆ. ಬಾ ಬೇ ಲಗು ಬಾ, ವಿಡಿಯೋದಾಗ ಸ್ಲೋ ಬರ್ತಿ ಮತ್ತೆ. 310 ಇದು ರಿಸಲ್ಟ್ ಬಂತಲ್ಲ. ಇವ್ರಿಗೆ ಆಮೇಲೆ ಬರ್ತದೆ, ಆಮೇಲೆ ಹಾಕ್ತಾರ ನೋಡಿ ಯೂಟ್ಯೂಬ್ನ ನೋಡೋಂತ. ಹಾಗೆ ರಾಜುಗೌಡನ ಜವಳ ತೆಗೆಯುವ ಕಾರ್ಯ ಶುರುವಾಗಿದೆ. ಎಲ್ಲ ಫ್ಯಾಮಿಲಿಯವರು ಗಾಡಿ ಮಾಡ್ಕೊಂಡು ಬಂದಿದ್ದಾರೆ ಒಬ್ಬರೇ ಈಗ. ಮತ್ತು ಪೂಜಾರಿಗಳು ಬಂದು ಕೂದಲು ಸ್ವಲ್ಪ ಕಟ್ ಮಾಡಿ ಆಮೇಲೆ ಜವಳ ತೆಗೆಸೋ ಕಾರ್ಯಕ್ರಮ ಆದಮೇಲೆ ಮತ್ತೆ ಮಗುವನ್ನು ಕರ್ಕೊಂಡೋಗಿ ತಲೆ ಕೂದಲು ತೆಗಿಸ್ಬೋದು. ಬಂದರು ಸ್ವಾಮೀಜಿ, ಪೂಜಾರಿ ಇದು ಮಾಡಿ ಜವಳ ತೆಗಿತಾರೆ. ಅವರು ಸ್ವಲ್ಪ ಕೂದಲನ್ನು ತೆಗಿತಾರೆ ಅಷ್ಟೇ, ಕಟ್ ಮಾಡಿ. ಮುಂದೆ
ಏ ಎಲ್ಲ ಕೊಡ್ತ ಕರ್ಕೋ ಅಕ್ಕ. ಈ ಸೆಕೆಯಲ್ಲಿ ತಂಪಾದ ಮಜ್ಜಿಗೆ ಸಿಕ್ಕರೆ ಮಜಾ ಇರುತ್ತಲ್ವ. ಈಗ ಮಜ್ಜಿಗೆ ಮಾಡ್ತಾ ಇದ್ದಾರೆ, ಮಜ್ಜಿಗೆ ಮಾಡಿದ್ದಾರೆ, ಮಜ್ಜಿಗೆ ಕುಡಿಯೋಣ ಬನ್ನಿ. ಮತ್ತು ಇಲ್ಲಿ ಊಟ ಕೂಡ ಮಾಡಿದ್ದಾರೆ, ಪಲಾವ್ ಮಾಡಿದ್ದಾರೆ ನೋಡಿ. ಪಲಾವ್ ಮಾಡಿದ್ದಾರೆ, ಪಲಾವ್ ಎಲ್ಲ ಊಟಕ್ಕೆ ಸ್ಪೆಷಲ್ ಮಾಡಿರ್ತಾರೆ. ದೇವಸ್ಥಾನದಲ್ಲಿ ಊಟ ಮಾಡಿ ಹೋಗ್ತೀವಿ ನಾವು ಇವಾಗ. ಪಲಾವ್ ಮತ್ತೆ ಮಜ್ಜಿಗೆ ಹಂಚುವ ಕಾರ್ಯಕ್ರಮ ಮಜ್ಜಿಗೆ ಮಾತ್ರ ಸಖತ್ ಟೇಸ್ಟಾಗಿ ಮಾಡಿದ್ದಾರೆ. ನಾವು ಒಂದೊಂದು ಗ್ಲಾಸ್ ಹೊಡಿಬೇಕು ಅಂತ ಕೊಟ್ಟಿದ್ವಿ. ಎಲ್ಲರಿಗೂ ಹಂಚ್ಕೊಳ್ಳೋಣ. ಎಲ್ಲರೂ ಮಜ್ಜಿಗೆ ಕುಡಿತಾ ಇದ್ದಾರೆ ಕೂತ್ಕೊಂಡು. ಬನ್ನಿ ಚೇರ್ಸ್ ನೋಡಿ ಇವ್ರೋಡ. ಓಯ್ ಅದು ಒರೆಸ್ಬೇಕಿತ್ತು ನೀ ಹಣಿಗೆ. ಎಮ್ಮಿ ಎಮ್ಮಿ ಚೇರ್ಸ್ ನೋಡಿ ಖಾಲಿ ನೋಡಲ್ಲೇ ಮಜ್ಜಿಗೆ ಕುಡಿಲಿಲ್ಲ. ಬೇಡ ನೋಡಿಲ್ಲ. ಚೇರ್ಸ್ ಚೇರ್ಸ್ ಚೇರ್ಸ್. ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಊಟಕ್ಕೆ ಮ್ಯಾನೇಜ್ಮೆಂಟ್ ವಹಿಸ್ಕೊಂಡಿರುವ ಮ್ಯಾನೇಜರ್ ಕಾವ್ಯ ಇವರೇ. ಇವ್ರದ್ದೇ ಊಟದ ಮ್ಯಾನೇಜ್ಮೆಂಟ್ ಎಲ್ಲ ಇವತ್ತು. ಬನ್ನಿ ಹೇಗೆ ಮಾಡ್ತಾರೆ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು. ಮತ್ತು ನೀವು ಈ ದೇವಸ್ಥಾನ ನೋಡಿದರೆ ಕಮೆಂಟಲ್ಲಿ ನೋಡಿದ್ದೀವಿ ಅಂತ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಊರ ಹೆಸರನ್ನು ಕಮೆಂಟ್ ಮಾಡಿ, ಯಾವ ಊರವರು ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಕೂಡ. ಸಣ್ಣ ಮಕ್ಕಳೆಲ್ಲ ಒಂದು ಸೈಡ್ ಕೂತ್ಕೊಂಡಿದ್ದಾರೆ, ದೊಡ್ಡವರೆಲ್ಲ ಒಂದು ಸೈಡ್ ಕೂತ್ಕೊಂಡಿದ್ದಾರೆ. ಬನ್ನಿ ನಾವು ಊಟಕ್ಕೆ ಕೂತ್ಕೊಳ್ತೀವಿ ಈಗ. ಹೆಂಗಿತ್ತು ಊಟ? ಸೂಪರ್. ಇನ್ನೂ ಮಾಡೇ ಇಲ್ಲ ಊಟ. ಹೆಂಗಿತ್ತು ಊಟ? ಚಲೋ ಆಯ್ತಾ? 1 2 3. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ಮತ್ತು ಹೀಗೆ ನೋಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.